ತಾವು ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಅಂತ, ಮದುವೆಯಾಗಬೇಕು ಅಂತ ಕನ್ಯೆಯನ್ನು ಹುಡುಕಿಕೊಂಡು ಹೋಗ್ತಾ ಇಲ್ಲ, ತಾವೇ ಕನ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ತಪಸ್ಸಿನಿಂದ. ಪ್ರಪಂಚದೊಳಗೆ ಯಾವ ಯಾವ ಪ್ರಾಣಿಗಳಲ್ಲಿ, ಯಾವ ಯಾವ ವಸ್ತುಗಳಲ್ಲಿ ಯಾವುದು ಬಹಳ ಸುಂದರ, ಬಹಳ ಪರಿಪೂರ್ಣವಾದದ್ದು, ಆ ಎಲ್ಲ ಪ್ರಾಣಿಗಳ ಆ ಅಂಗಗಳಲ್ಲಿರುವ ಸೌಷ್ಠವವನ್ನು ತೆಗೆದುಕೊಂಡಿದ್ದಾರೆ. ಸತಸ್ಯ ತಸ್ಯ ಸತ್ವಸ್ಯ ತತ್ತದಂಗಮನುತ್ತಮಂ ಸಂಗೃಹ್ಯ ತತ್ಸಮೈರಂಗೈರ್ ನಿರ್ಮಮೇ ಸ್ತ್ರೀಯಮುತ್ತಮಾಂ. ಕೆಲವು ಪ್ರಾಣಿಗಳ ಕಟಿ, ಕೆಲವು ಪ್ರಾಣಿಗಳ ಹೃದಯ, ಕೆಲವು ಪ್ರಾಣಿಗಳ ಉದರ, ಕೆಲವು ಪ್ರಾಣಿಗಳ ಕಣ್ಣು ಒಂದೊಂದರಲ್ಲಿ ಸುಂದರವಾಗಿರುತ್ತೆ. ಅಂತಹ ಸುಂದರವಾದ ಏನೆಲ್ಲ ಅಂಗಾಂಗಗಳಿವೆ ಅವುಗಳೆಲ್ಲವನ್ನು ಸಂಗ್ರಹ ಮಾಡಿದರು ಒಂದು ಕಡೆಗೆ ನಮ್ಮ ತಪಸ್ಸಿನಿಂದ. ಸಂಗ್ರಹ ಮಾಡಿ ಅದಕ್ಕೆ ಸದೃಶವಾದ ಅಂಗಗಳನ್ನು ಜೋಡಿಸಿ, ಅದೇ ಅಂಗಗಳನ್ನೆಲ್ಲ ಅದಕ್ಕೆ ಸದೃಶವಾದ ಸಮಾನವಾದ ಅಂಗಗಳನ್ನು ಜೋಡಿಸಿ ಒಂದು ಸ್ತ್ರೀಯನ್ನು ತಯಾರು ಮಾಡಿದರು. ಅದಕ್ಕೆ ಜೀವ ಕೊಟ್ಟು ಅದನ್ನು ತಾವು ಇಟ್ಟುಕೊಳ್ಳಿಲ್ಲ, ವಿದರ್ಭ ದೇಶದ ರಾಜನಿಗೆ ಆ ಸ್ತ್ರೀಯನ್ನು ಸಮರ್ಪಣೆ ಮಾಡಿದರು. ಅವನು ಅದನ್ನು ಬೆಳೆಸ್ತಾನೆ. ಅವಳು ದೊಡ್ಡವಳಾದ ಮೇಲೆ ಅವಳಿಗೇನೆ ಲೋಪಾಮುದ್ರಾ ಅಂತ ಹೆಸರು. ಲೋಪಾಮುದ್ರಾ ಅಂತ ಯಾಕೆ ಹೆಸರು? ಸ್ವಾಮಿಗಳು ಮುದ್ರಾ ಕೊಡೋದಕ್ಕೆ ಬಂದರೆ ತಪ್ಪಿಸಿಕೊಂಡು ಲೋಪ ಮಾಡ್ತಿದ್ಲು ಅನ್ನೋದಕ್ಕೆ ಲೋಪಾಮುದ್ರಾ ಅಲ್ಲ. ಮುದ್ರಾ ಅಂದರೆ ಒಳ್ಳೆ ಚಿಹ್ನೆಗಳು, ಬೇರೆ ಬೇರೆ ಪ್ರಾಣಿಗಳಲ್ಲಿರುವ ಸೌಂದರ್ಯದ ಚಿಹ್ನೆಗಳು, ಮುದ್ರೆಗಳು. ಅವುಗಳೇನಿತ್ತೋ ಅವುಗಳೆಲ್ಲದಕ್ಕೂ ಲೋಪ ಅಂದರೆ ತಿರಸ್ಕಾರ. ಇವಳ ಸೌಂದರ್ಯದ ಮುಂದೆ ಇನ್ನುಳಿದ ಪ್ರಾಣಿಗಳಲ್ಲಿರುವ ಅಂಗಾಂಗಗಳ ಸೌಂದರ್ಯಕ್ಕೆ ಲೋಪ, ಧಿಕ್ಕಾರ, ತಿರಸ್ಕಾರ ಆಗುವ ರೀತಿಯಲ್ಲಿ ಇವಳ ಸೌಂದರ್ಯ ಇತ್ತು ಅಂತ ಇವಳಿಗೆ ಲೋಪಾಮುದ್ರಾ ಅಂತ ಹೆಸರು ಬಂತು. ಅಂತಹ ಲೋಪಾಮುದ್ರಾಗಳನ್ನು ಬ್ರಾಹ್ಮಣರು ನಾಮಕರಣ ಮಾಡಿದ್ದಾರೆ. ಲೋಪಾಮುದ್ರೇ ತಸ್ಯಾಶ್ಚ ಚಕ್ರಿರೇ ನಾಮತೆ ದ್ವಿಜಾಹ. ಅವಳನ್ನು ಬಹಳ ಚೆನ್ನಾಗಿ ಆ ವಿದರ್ಭ ದೇಶದ ರಾಜ ಬೆಳೆಸ್ತಾ ಇದ್ದಾನೆ. 100 ಜನ ದಾಸಿಯರು ಯಾವಾಗಲೂ ಅವಳ ಸೇವೆಗಾಗಿದ್ದಾರೆ. ಈ ರೀತಿ ಅವಳು ಬೆಳೆದು ಯೌವನವನ್ನು ಹೊಂದಿದ ಮೇಲೆ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ರಾಜ ಆಲೋಚನೆ ಮಾಡ್ತಾ ಇರುವಾಗ ಅಗಸ್ತ್ಯ ಋಷಿಗಳು ನಾನೇ ಅವಳನ್ನು ಮದುವೆಯಾಗ್ತೇನೆ ಅಂತ ಆ ವಿದರ್ಭ ದೇಶದ ರಾಜನ ಮಗಳಾದ ಲೋಪಾಮುದ್ರೆಯನ್ನು ಮದುವೆಯಾಗ್ತಾರೆ. ಮದುವೆಯಾದ ಮೇಲೆ ಯಾವುದೇ ರೀತಿಯ ಭೋಗಾಸಕ್ತಿ ಇಲ್ಲದೆ ಇದ್ದಂತೆ ಕರ್ದಮ ಪ್ರಜಾಪತಿಗಳು ದೇವಹೂತಿಯನ್ನು ಮದುವೆಯಾದರು. ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿದರು, ಆಮೇಲೆ ಸಂತಾನಕ್ಕಾಗಿ ಪ್ರಯತ್ನ ಮಾಡಿದರು. ಹೇಗೋ ಹಾಗೆ ಅಗಸ್ತ್ಯ ಋಷಿಗಳು ಕೂಡ ಮದುವೆಯಾದ ಕೂಡಲೇ ಸಂತಾನಕ್ಕಾಗಿ ಪ್ರಯತ್ನ ಮಾಡಲಿಲ್ಲ, ತಪಸ್ಸು ಮಾಡ್ತಾ ಇದ್ದಾರೆ. ನಾನಾ ವಿಧವಾದ ಭಾರಿ ಭಾರಿ ಆಭರಣಗಳು, ಭಾರಿ ಭಾರಿ